ಆಸ್ತಿಗಾಗಿ ದಾಯಾದಿಗಳಿಂದಲೇ ಸಾರಿಗೆ ನೌಕರನ ಹತ್ಯೆ, ಜಮೀನಿನಲ್ಲೇ ಕೊಂದು ಶವ ಸುಟ್ಟ ದುಷ್ಕರ್ಮಿಗಳು. ಆಸ್ತಿ ವಿಚಾರಕ್ಕಾಗಿ ಸಾರಿಗೆ ಇಲಾಖೆ ನೌಕರನನ್ನ ಬರ್ಬರವಾಗಿ ಹತ್ಯೆ ಮಾಡಿ ನಂತರ ಮೃತದೇಹವನ್ನು ಸುಟ್ಟು ಹಾಕಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 58 ವರ್ಷದ RD ವೀರಪ್ಪ ಕೊಲೆಯಾದ ವ್ಯಕ್ತಿ. ಮೃತದೇಹ ಗುರುತು ಸಿಗಲಾರದಷ್ಟು ಸುಟ್ಟು ಕರಕಲಾಗಿದೆ. ಪ್ರಕರಣ ಸಂಬಂಧ 10 ಜನರ ವಿರುದ್ಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತ ಸೋಕೋ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. RD ವೀರಪ್ಪ ಹಾಸನ ಸಾರಿಗೆ ಇಲಾಖೆಯಲ್ಲಿ ಬಸ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದು ಶಾಂತಿನಗರದಲ್ಲಿ ನೆಲೆಸಿದರು. ಹಾಸನ ಜಿಲ್ಲೆಯಲ್ಲಿ KSRTC ನೌಕರರ ಫೆಡರೇಷನ್ ಸ್ಥಾಪಿಸಿ ಮೊದಲ ಜಿಲ್ಲಾಧ್ಯಕ್ಷರಾಗಿದ್ದರು. RD ವೀರಪ್ಪ ಅವರ ದೊಡ್ಡಪ್ಪ ಬಾಗಲಯ್ಯಗೆ ಓರ್ವ ಪುತ್ರ, 2 ಪುತ್ರಿಯರಿದ್ದಾರೆ. ಬಾಲ್ಯದಲ್ಲಿಯೇ ಮನೆಯಿಂದ ಹೋಗಿದ್ದ ಪುತ್ರ ಇದುವರೆಗೂ ವಾಪಸ್ ಬಂದಿರಲಿಲ್ಲ. ಹೆಣ್ಣು ಮಕ್ಕಳನ್ನ ಭದ್ರಾವತಿಗೆ ಮದುವೆ ಮಾಡಿಕೊಟ್ಟಿದ್ರು. ನಂತರ ದೊಡ್ಡಪ್ಪ ಬಾಗಲಯ್ಯ ಹಾಗೂ ಅವರ ಪತ್ನಿಯನ್ನ RD ವೀರಪ್ಪ ಸಾಕಿ ಸಲುಹಿ ಕಷ್ಟ ಸುಖ ನೋಡ್ಕೊಳ್ತಾ ಇದ್ರು. ದೊಡ್ಡಪ್ಪ ದೊಡ್ಡಮ್ಮನನ್ನು ಸ್ವಂತ ತಂದೆ ತಾಯಿಯಂತೆ ಸಾಕಿ ಸಲಹಿದ್ದ ವ್ಯಕ್ತಿಗೆ 2 ಎಕರೆ ಜಮೀನನ್ನು ಬರೆದುಕೊಟ್ಟಿದ್ರು. ಈ 2 ಎಕರೆ ಜಮೀನಿನ ವಿಚಾರವಾಗಿ ಸಾರಿಗೆ ಇಲಾಖೆ ನೌಕರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಆನಂತರ ಮೃತದೇಹವನ್ನು ಸುಟ್ಟು ಹಾಕಿರ್ತಕ್ಕಂತಹ ಘಟನೆ ಆಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ವೀರಪ್ಪ ಕೊಲೆಯಾದಂತಹ ಸಾರಿಗೆ ಇಲಾಖೆ ನೌಕರ. ದೊಡ್ಡಪ್ಪನನ್ನ ತಂದೆಯಂತೆ ನೋಡಿಕೊಂಡಿದ್ದ ವೀರಪ್ಪ ಹೆಸರಿಗೆ 2 ಎಕರೆ ಜಮೀನು ಕೊಟ್ಟಿದ್ದ ದೊಡ್ಡಪ್ಪ. ಇನ್ನು ಬಾಗಲಯ್ಯ ನಿಧನರಾದಾಗ RD ವೀರಪ್ಪ ಅವರೇ ಅಂತ್ಯ ಸಂಸ್ಕಾರ ತಿಥಿ ಕಾರ್ಯವನ್ನ ಮಾಡಿದ್ರು. ತಮ್ಮನ ಮಗ ನನ್ನನ್ನು ಚೆನ್ನಾಗಿ ನೋಡಿಕೊಂಡ ಎನ್ನುವ ಕಾರಣಕ್ಕೆ ಹಲವು ವರ್ಷಗಳ ಹಿಂದೆ RD ವೀರಪ್ಪ ಅವರಿಗೆ ದೊಡ್ಡಪ್ಪ ಬಾಗಲಯ್ಯ 2 ಎಕರೆ ಜಮೀನನ್ನು ದಾನವಾಗಿ ನೀಡಿ ದಾನಪತ್ರ ಮಾಡಿಕೊಟ್ಟಿದ್ರು. RD ವೀರಪ್ಪಗೆ ಖಾತೆಯಾಗಿ ಪಹಣಿಯಲ್ಲಿ ಅವರ ಹೆಸರು ಬರ್ತಾ ಇತ್ತು. ನಗರ ಪ್ರದೇಶಕ್ಕೆ ಹತ್ತಿರ ಇರೋದ್ರಿಂದ ಭೂಮಿಗೆ ಒಳ್ಳೆಯ ಬೆಲೆ ಬಂದಿತ್ತು. ತಂದೆಯ ನಡೆಯಿಂದ ಕೆರಳಿದ್ದ 2 ಹೆಣ್ಣು ಮಕ್ಕಳು. ಜಮೀನು ಬಿಟ್ಟುಕೊಡುವಂತೆ ವೀರಪ್ಪ ಜೊತೆ ಜಗಳ. ಬಾಗಲಯ್ಯ ಅವರು ಸ್ವಂತ ಹೆಣ್ಣು ಮಕ್ಕಳಾದ ಮಲ್ಲಮ್ಮ, ಮಹದೇವಪ್ಪ ಅವರನ್ನ ಬಿಟ್ಟು ಚಿಕ್ಕಪ್ಪನ ಮಗನಾದ RD ವೀರಪ್ಪ ಅವರಿಗೆ 2 ಎಕರೆ ಜಮೀನು ಬರೆದುಕೊಟ್ಟಿದ್ದು ಕೆರಳುವಂತೆ ಮಾಡಿತ್ತು. ನಮ್ಮ ತಂದೆಯ ಜಮೀನನ್ನು ನಮಗೆ ಬಿಟ್ಟುಕೊಡುವಂತೆ RD ವೀರಪ್ಪ ಜೊತೆ ಪದೇ ಪದೇ ಜಗಳವಾಡ್ತಾ ಇದ್ರು. ನಂತರ ಜಮೀನು ವಿವಾದ ಆಲೂರು ನ್ಯಾಯಾಲಯದ ಮೆಟ್ಟಿಲೇರಿತ್ತು. ನಿನ್ನೆ RD ವೀರಪ್ಪ ಕೋರ್ಟ್ ಮುಗಿಸಿಕೊಂಡು ಮಧ್ಯಾಹ್ನ ಜಮೀನಿನ ಬಳಿ ಬೈಕ್ನಲ್ಲಿ ಬಂದಿದ್ದಾರೆ. ಅವರ ಹಿಂದೆಯೇ ಕಾರಿನಲ್ಲಿ ಕೆಲವರು ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ಇದನ್ನು ಗಮನಿಸಿದ RD ವೀರಪ್ಪ ತಮ್ಮ ಸ್ವಂತ ಅಣ್ಣ ನಂಜಯ್ಯಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ಕೂಡಲೇ ನೀನು ಸ್ಥಳದಿಂದ ಹೊರಡು ಅಂತ ನಂಜಯ್ಯ ಹೇಳಿದ್ದಾರೆ. ಇದರಿಂದ ಆತಂಕಗೊಂಡ ನಂಜಯ್ಯ ಕೆಲ ಸಮಯದ ನಂತರ ತಮ್ಮನಿಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಬಂದಿದೆ. ಅನುಮಾನಗೊಂಡು ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದು ಅಷ್ಟರಲ್ಲಿ ಕತ್ತಲಾಗಿದೆ. ಬಳಿಕ ತಮ್ಮನನ್ನು ಹುಡುಕಿಕೊಂಡು ಜಮೀನಿನ ಬಳಿ ಬಂದು ನೋಡಿದ ವೇಳೆ ಬೆಂಕಿ ಕಾಣಿಸಿಕೊಂಡಿದೆ. ಹತ್ತಿರ ಹೋಗಿ ನೋಡಿದಾಗ RD ವೀರಪ್ಪ ಕೊಲೆ ಆಗಿರೋದು ಗೊತ್ತಾಗಿದೆ. ವೀರಪ್ಪರನ್ನ ಹತ್ಯೆ ಮಾಡಿದ ನಂತರ ಮೃತದೇಹಕ್ಕೆ ಬೆಂಕಿ ಹಚ್ಚಿ ಕೊಲೆಗಡುಕರು ಎಸ್ಕೇಪ್ ಆಗಿದ್ದಾರೆ. ಸರ್, ಇವತ್ತು ಕೋರ್ಟ್ ಇತ್ತು ಅಂತ ಕೋರ್ಟ್ಗೆ ಹೋಗಿದ್ರು. ಜಮೀನಿಂದಿದ್ದು 41ನೇ ಸರ್ವೆ ನಂಬರ್ದು. ಮಲ್ಲಮ್ಮ, ಮಾದೇವನ ಮಕ್ಕಳು ಹರೀಶ, ಪ್ರಕಾಶ, ಮಲ್ಲಮ್ಮನ ಮಗ ಇವನು ಮಾದೇವ. ಇಷ್ಟು ಜನ ಎಲ್ಲ ಬಂದ್ರು ಕನ್ನಡ ಅಂತ ಅಂದ ನನ್ನ ತಮ್ಮ. 2 ಗಂಟೆಯಲ್ಲಿ ಫೋನ್ ಮಾಡಿ ನನಗೆ ಅಂತೂ ಬಂದ್ರು ಅಂದಾಗ ಅಪ್ಪ ಏನು ಗಲಾಟೆ ಮಾಡ್ಕೋಬೇಡ ಹೋಗು ಅಂತ ನಾನು ಹೇಳ್ದೆ. ಮತ್ತೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್. ನಾನು ಬಂದು 6 ಗಂಟೆಯಲ್ಲಿ ನೋಡುವಾಗ ಬೆಂಕಿ ಉರಿತಾ ಇತ್ತು. ಇಲ್ಲ ಬರ್ನು ಅಷ್ಟರೊಳಗಿಲ್ಲ. ಡಿಸೀಸ್ಡ್ ಹೆಸರು ಬಂತು ವೀರಪ್ಪ ಅಂತ. 58 ವರ್ಷ KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಾವು ಎಲ್ಲರೂ ಬಂದಿದ್ದೀವಿ ಸ್ಪಾಟ್ಗೆ. ತನಿಖಾ ನಡೀತಾ ಇದೆ. ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಈಗ ಜಸ್ಟ್ ನಮಗೆ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಏನು ಆ್ಯಂಟಿಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮ್ಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಇದು 6 o'clock ಅವ್ರದ್ದು ಅಣ್ಣ ಬಂದಿದ್ದಾರೆ. 6 o'clock ಅವರಿಗೆ ನೋಡಿದ್ದಾರೆ. ಸೊ 6 o'clockಗಿಂತ ಮುಂಚೆನೇ ಆಗಿದೆ. ಆ್ಯಸ್ ಆಫ್ ನಾವು ನಾನು ಅದೇ ಹೇಳಬಹುದು ತಮ್ಮೆಲ್ಲರಿಗೆ. ಇವತ್ತೇ ಇನ್ಸಿಡೆಂಟ್ ಆಗಿದೆ. ಕೊಲೆಯಾದ ಸ್ಥಳದಲ್ಲಿ ಒಂದು ಲಾಂಗ್ ಸಿಕ್ಕಿದೆ. RV ಮಲ್ಲಮ್ಮ, ಮಹದೇವಮ್ಮ, ಹರೀಶ್, ಲೋಕೇಶ್, ಮಹದೇವ, ಬಾಗಲಯ್ಯ, ಸತೀಶ್, ಜಯರಾಮ, ಧರ್ಮ, ಪ್ರವೀಣ್ ಎಂಬುವರ ವಿರುದ್ಧ ವೀರಪ್ಪ ಪುತ್ರ ವಿವೇಕ್ ಆಲೂರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದು ಆರೋಪಿಗಳ ಬಂಧನಕ್ಕೆ ಮುಂದಾಗಿದ್ದಾರೆ. ಕೊಲೆಯ ನಂತರ ಒಂದು ಲಾಂಗನ್ನು ಸ್ಥಳದಲ್ಲೇ ಬಿಟ್ಟು ಹಂತಕರು ಪರಾರಿಯಾಗಿದ್ದು ಆಲೂರು ಪೊಲೀಸ್ ಠಾಣೆಯಲ್ಲಿ 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ SP ಶುಭನ್ವಿತ ಸೋಕೋ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿರತಕ್ಕಂಥ ಆಲೂರು ಪೊಲೀಸರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV ಹಾಸನ.